ಮನ್ನಾ ಆಗಿದೆ. ಬಾಗಲಕೋಟೆ ಒಂದೇ ಜಿಲ್ಲೆಗೆ 800 ಕೋಟಿ. ಇದೇ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ 2009 ಡಿಸೆಂಬರ್ 30ನೇ ತಾರೀಕು ಯಡಿಯೂರಪ್ಪ ಸ್ಟೇಟ್ಮೆಂಟ್ ಕೊಟ್ಟಿರೋದು ಕೌನ್ಸಿಲ್ನಲ್ಲಿ. 2009 ಬರೆದಿಟ್ಕೊಳ್ಳಿ ಡೇಟ್ ಯಾವೆಲ್ಲ ಹೇಳ್ಬೇಕಾದ್ರೆ ನೀವು. 2009 ಡಿಸೆಂಬರ್ 30 ಇವತ್ತು ರೆಕಾರ್ಡ್ನಲ್ಲಿದೆ ಯಡಿಯೂರಪ್ಪ ಸ್ಟೇಟ್ಮೆಂಟ್ ಕೌನ್ಸಿಲ್ನಲ್ಲಿ. ಏನಂತ ಹೇಳಿದಾನೆ ಗೊತ್ತಾ? ಯಡಿಯೂರಪ್ಪ ಸಾಲ ಮನ್ನಾ ಮಾಡುವಂತ ನಮ್ಮ ಉಗ್ರಪ್ಪ ಕೇಳ್ತಾನೆ. ಉಗ್ರಪ್ಪ ಅದಕ್ಕೆ ಯಡಿಯೂರಪ್ಪ ಹೇಳ್ತೇನೆ, ನಮ್ಮ ಸರ್ಕಾರದಲ್ಲಿ ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಲ್ಲ, ನಾನು ಸಾಲ ಮನ್ನಾ ಮಾಡಕ್ ಆಗಲ್ಲ ಅಂತ ಹೇಳಿ ಮಿಸ್ಟರ್ ಯಡಿಯೂರಪ್ಪ ಹೇಳಪ್ಪ. ನರೇಂದ್ರ ಮೋದಿ ಸಾಲ ಮನ್ನಾ ಮಾಡಿಲ್ಲ, ಯಡಿಯೂರಪ್ಪ ಹಿಂಗೆ ಹೇಳ್ತಾನೆ. ರೈತರು ಏನಂತ ಕರಿಬೇಕು ಇವ್ರಿಗೆ? ರೈತರ ದ್ರೋಹಿ, ರೈತರ ದ್ರೋಹಿಗಳು ಅಂತ ಕರಿಬೇಕು ಅಲ್ವಾ? ಮತ್ತೆ ರೈತರು ಓಟ್ ಹಾಕ್ಬೇಕು ಅವ್ರಿಗೆ. ದಯವಿಟ್ಟು ಓಟ್ ಹಾಕ್ಬೇಡಿ. ಅದು ಹೇಳಕ್ಕೋಸ್ಕರ ಇವತ್ತು ಈ ಸಭೆ ಕರೆದಿರೋದು. ಕಾಂಗ್ರೆಸ್ನವ್ರನ್ನ JDSನವ್ರು ಎಲ್ಲನೂ ಬರ್ರಪ್ಪ, ನಾವು ಒಂದು ಮನವಿ ಮಾಡ್ತೀವಿ, ಹೋಗಿ ಎಲ್ಲ ಹಳ್ಳಿಗಳಿಗೆಲ್ಲ ಹೇಳಿ ಅಂತ ಕರೆದಿರೋದು. ಮಾಡ್ತೀರಿ ಅಲ್ವಾ? ಈ ಸಾರಿ ವೀಣಾ ಕಾಶ್ಯಪ್ನವರಿಗೆ ಬರೀ ಬಾದಾಮಿ ಒಂದರಲ್ಲೇ ಎಷ್ಟು ಲೀಡ್ ಕೊಡಿಸ್ತೀವಿ ಹೇಳಿ? 50,000 ಲೀಡ್ ಅಂತ ಕೊಡಿಸ್ಬೋದು. ಆಗ ನನಗೂ ಮರ್ಯಾದೆ ಬರ್ತದೆ, ನಿಮಗೂ ಮರ್ಯಾದೆ ಬರ್ತದೆ ಅಲ್ವಾ? ಮತ್ತೆ ನಾನು ಈ ಜಿಲ್ಲೆಯವರು, ಈಗ ನಾನು ಮೈಸೂರು ಆಯ್ತು, ಮೈಸೂರಿನಲ್ಲಿ ಅಲ್ಲಿ ಹುಟ್ಟಿ ಬೆಳೆದಿರೋದು, ಇಲ್ಲಿ ಈ ಜಿಲ್ಲೆಯವರು. ಈಗ ನಾನು ಬಾಗಲಕೋಟೆ ಕ್ಷೇತ್ರ ಗೆಲ್ಲೇಬೇಕು. ಬಾದಾಮಿನಲ್ಲಿ ಮ್ಯಾಕ್ಸಿಮಮ್ ಲೀಡ್ ಬರಲೇಬೇಕು. ಮಾಡ್ತೀರಿ ಅಲ್ವಾ? ಅದು ಕೇಳಕ್ಕೋಸ್ಕರ ಬಂದಿದ್ದೀನಿ. ನಿಮ್ಮೆಲ್ಲರಿಗೂ ನಮಸ್ಕಾರ. ಬರ್ತೀನಿ.